ಮಾವ ಅಕ್ಕ, ನೀವಿಲ್ಲಿರೋದು ಒಳ್ಳೇದೇ ಆಯಿತು. ಮಾವನಿಗೆ ಯಾವ ಟೈಮಲ್ಲಿ ಯಾವ ಮಾತ್ರೆ ಕೊಡಬೇಕು ಅಂತ ನಾನು ಎಲ್ಲ ಈ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ. ಲಿಸ್ಟ್ ಇದೆ. ಇಲ್ಲಿ ನೋಡಿ, ಇದು ಬೆಳಗ್ಗೆ ಕೊಡಬೇಕು, ಇದು ರಾತ್ರಿ, ಇದು ಮಧ್ಯಾಹ್ನ, ಆಯಿತಾ? ಎಲ್ಲ ಬರ್ತಿದ್ದೀನಿ. ಇವಾಗ ಕೊಡೋ ಮಾತ್ರೆ ನಾನು ಈಗಲೇ ಕೊಟ್ಬಿಡ್ತೀನಿ. ಮಾವ ತಗೊಳ್ಳಿ ಮಾತ್ರೆ. ದಿಶಾ, ಏನ್ ದಿಶಾ, ನೀನು ಇವ್ರನ್ನ ಮಾವ ಅಂತ ಕರಿತೀಯ? ಅದು ಇಷ್ಟು ದಿನ ಅಂಕಲ್ ಅಂತ ಕರೀತಿದ್ದೆ, ಆದರೆ ಇವಾಗಿಂದ ಮಾವ ಅಂತ ಕರೆಯೋಣ ಅಂತ ಅನ್ಕೊಂಡೆ. ಹೋಪ್ ದಟ್ಸ್ ಓಕೆ. ಯಾಯ, ನೀನಿಲ್ಲಿ ಯಾರನ್ನ ಹೇಗೆ ಬೇಕಾದರೂ ಕರಿಬೋದು, ಆ ಲಿಬರ್ಟಿ ನಿಂಗಿದೆ. ಥ್ಯಾಂಕ್ಸ್ ಮಿಸ್ ಸೌಂದರ್ಯ. ಮಾವ ತಗೊಳ್ಳಿ ನೀರು. ಒಂದು ನಿಮಿಷ ದಿಶಾ, ನಾನು ಬರ್ತೀನಿ. ಶಾ, ದಿಶಾ, ನಿನ್ನನ್ನು ಚಿರುನ ಒಂದು ಮಾಡೋದಕ್ಕೆ ನನ್ನ ಹತ್ರ ಒಂದು ಟ್ರಂಪ್ ಕಾರ್ಡ್ ಇದೆ. ಹೌದಾ? ಏನು? ಹೇಳ್ತೀನಿ, ಸ್ವಲ್ಪ ಆದರೂ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಬೇಕಲ್ವ? ಮಾವ, ನೀವೇನು ಯೋಚನೆ ಮಾಡಬೇಡಿ. ನಾನು ಅಂದರೆ ದಿಶಾ ಚಿರು ಒಂದಾಗೋದೇ ನಮ್ಮ ಆಸೆ ಅಲ್ವಾ? ಅದು ಅವರೇ ಮಾಡಿದ್ರೆ ಏನು ತೊಂದರೆ ಇಲ್ಲ. ದೀಪ ಅವ್ರ ಮನೆ ಬಿಟ್ಟು ಹೋದ್ಮೇಲೆ ದಿಶಾ ಅವರು ಎಲ್ಲ ಮಾಯ ಆಗ್ಬಿಟ್ಟಿದ್ರು. ಅದಾದ್ಮೇಲೆ ಈಗಲೇ ವಾಪಸ್ ಬರ್ತಾ ಇರೋದು. ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ನಾನು ಅವ್ರ ಪ್ರಪೋಸಲ್ನ ಒಪ್ಕೊಂಡಿದ್ದೆ. ಬಟ್ ಸ್ಟಿಲ್ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ನಾನು ಅದಕ್ಕೆ ಅವ್ರಿಗೆ ಎಷ್ಟೇ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಫೋನ್ಗೂ ಸಿಗ್ತಿರ್ಲಿಲ್ಲ. ಅಂದರೆ ಎಲ್ಲಿಗೆ ಹೋಗಿದ್ರು ಅವರು? ಮತ್ತೀಗ ಯಾಕೆ ಅವರಾಗವ್ರೆ ವಾಪಸ್ ಬಂದರು? ಬಂದಿದ್ದು ಅಲ್ಲದೆ ನನ್ನನ್ನು ಮದುವೆ ಆಗಕ್ಕೆ ರೆಡಿ ಆಗಿದ್ದೀನಿ ಅಂತ ಅದಕ್ಕೆ ಹತ್ರ ಯಾಕೆ ಕೇಳಿದ್ರು? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಸೌಂದರ್ಯನ ಪ್ಲ್ಯಾನ್ ಪ್ರಕಾರ ದಿಶಾ ಜೊತೆ ನೀನು ಮದುವೆ ಆಗೋದನ್ನ ತಡೆಯೋದೇ ನನ್ನ ಉದ್ದೇಶ ಚಿರು. ಅದಕ್ಕೆ ಅವಳನ್ನ ಕಿಡ್ನ್ಯಾಪ್ ಮಾಡಿಸಿದ್ದೆ. ಆದರೆ ಅದು ಯಾಕೋ ವರ್ಕೌಟ್ ಆಗಲಿಲ್ಲ. ಇನ್ನು ಮುಂದೆ ನಿನ್ನ ಜೊತೆ ಮೈಂಡ್ ಗೇಮ್ ಮಾಡ್ತಾ ದಿಶನ್ನ ನಿನ್ನಿಂದ ಅವಾಯ್ಡ್ ಮಾಡಿಸ್ತೀನಿ. ಇದೇ ಸರಿ. ದಿಶಾ ಅವ್ರ ನಡವಳಿಕೆ ಯಾಕೋ ವಿಚಿತ್ರವಾಗಿದೆಯಲ್ಲ. ನನಗೂ ಅವಳ ಮೇಲೆ ಅನುಮಾನ ಇದೆ ಚಿರು. ಏನು ಹೇಳ್ತಿದ್ದೀರ ಮಾವ? ಈ ದಿಶಾ ಯಾರು, ಅವಳ ಬ್ಯಾಕ್ಗ್ರೌಂಡ್ ಏನು ಒಂದೂ ಗೊತ್ತಿಲ್ಲ. ಆದರೂ ಸೌಂದರ್ಯ ಅವಳನ್ನು ನಿನಗೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಳೆ. ಅವತ್ತು ಅವಳನ್ನ ಮದುವೆ ಆಗ್ಬೇಡ ಅಂತ ಹೇಳಿದ್ದೆ. ನೀನು ಅಷ್ಟೇ ಅವಳಿಗೆ ಬೈದು ಕಳಿಸಿದ್ದೆ. ಆದರೆ ಇವತ್ತು ನಿಮ್ಮ ತಂದೆ ನೋಡೋ ನೆಪದಲ್ಲಿ ಬಂದಿದ್ದಾಳೆ. ಆದರೆ ಒಂದಿನನೂ ಅವಳು ದೀಪ ಇದ್ದಾಗ ಬಂದಿರಲಿಲ್ಲ. ಸೌಂದರ್ಯ ಹೇಳಿದ್ಲು ಅಂತ ಯಾವುದೇ ಕಾರಣಕ್ಕೂ ದಿಶನ್ನ ಮದುವೆ ಆಗೋದಕ್ಕೆ ಒಪ್ಕೋಬೇಡ. ನಿನಗೆಲ್ಲ ರೀತಿಲೂ ದೀಪ ಪರ್ಫೆಕ್ಟ್ ಆಗಿರೋ ಹೆಂಡತಿ. ಅವಳ ಜಾಗನ ಯಾರೂ ತುಂಬಕ್ಕಾಗಲ್ಲ.
ಪಾಪ ಹಸ್ಬೆಂಡು ದೀಪನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ. ಆದರೆ ಎಲ್ಲರ ದೃಷ್ಟಿಯಲ್ಲೂ ದೀಪ ಸತ್ತಿದ್ದಾಳೆ. ಈಗಿರೋದು ದಿಶಾ ಮಾತ್ರ. ನಾನು ಹೇಗಾದರೂ ಮಾಡಿ ಇವ್ರ ಮನ್ಸು ಗೆಲ್ಲೋ ಪ್ರಯತ್ನ ಪಡಲೇಬೇಕು. ಸಾರಿ, ದೀಪ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ಈ ದೀಪು ಅವ್ರ ಬಗ್ಗೆ ಮಾತಾಡ್ಬಿಡಿ. ಅವ್ರ ಹೆಸರೆತ್ತಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅಂತಿದ್ದೀರಾ? ಹೇಳಿ, ಪರವಾಗಿಲ್ಲ. ದೀಪ ಅವರು ನಿಮಗೆ ಈ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂತ ನಂಗೆ ಗೊತ್ತು. ಆದರೆ ಸಿಚುವೇಶನ್ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ? ಲೈಫ್ ಹೆಂಗೆ ಬರುತ್ತೋ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮಿಸ್ಟರ್ ಚಿರಾಗ್. ಹಾಗಂತ ದೀಪ ಅವ್ರನ್ನ ಮರೆತು ನಿಮ್ಮನ್ನು ಮದುವೆ ಆಗೋಕ್ಕಾಗತ್ತಾ? ಖಂಡಿತ ಇಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ದೀಪ ಅವರು ಒಬ್ಬರೇ ಇರೋದು. ಈ ಮಾತನ್ನ ಲಾಸ್ಟ್ ಟೈಮು ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ನೀವು ಮನ್ಸಿಗೆ ಹಾಕೊಳ್ದೆ ನನ್ನ ಮನ್ಸು ಗೆಲ್ಲೋಕೆ ಅಂತ ಪದೇ ಪದೇ ಇಲ್ಲಿಗೆ ಬರ್ತಾನೆ ಇದ್ದೀರ. ಇದೆಲ್ಲ ಮಾಡೋದ್ರಿಂದ ನೀವು ಅನ್ಕೊಂಡಿದ್ದು ಈಡೇರಲ್ಲ ದಿಶಾ. ನಾನಿಲ್ಲಿ ಬರ್ತಿರೋದು ಬರೀ ನಿಮಗೋಸ್ಕರ ಅಂತ ಅನ್ಕೋಬೇಡಿ. ನನಗೆ ಈ ಮನೆಯವ್ರ ಜೊತೆನೂ ಬಾಂಡಿಂಗ್ ಬೆಳೆದಿದೆ. ಮಾವನ್ನ ಐ ಮೀನ್ ನಿಮ್ಮ ಡ್ಯಾಡ್ ಬಗ್ಗೆ ಕೇರ್ ಆ್ಯಂಡ್ ಕನ್ಸರ್ನ್ ಇದೆ. ಅರ್ಚನಾ ಅವ್ರ ಮೇಲೆ ಪ್ರೀತಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಮೇಲೆ. ಸ್ಟಾಪ್ ಇಟ್ ದಿಶಾ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನೇ ಒಳ್ಳೆ ಒಪಿನಿಯನ್ ಇದ್ರೂ ದಯವಿಟ್ಟು ಮನಸ್ಸಿಂದ ಅದನ್ನು ತೆಗೆದುಹಾಕ್ಬಿಡಿ. ಈ ಹೃದಯ ಯಾವತ್ತೂ ದೀಪ ಅವ್ರಿಗೆ ಮಾತ್ರ ಮೀಸಲು. ನಿಮ್ಮ ಮನಸ್ಸಿಂದ ದೀಪನ ತೆಗೆದುಹಾಕಿ ಮರ್ತೋಗಿ ಅಂತ ಹೇಳ್ತಿಲ್ಲ. ಐ ರೆಸ್ಪೆಕ್ಟ್ ಯುವರ್ ಫೀಲಿಂಗ್ಸ್. ನಾನು ಅದನ್ನು ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ? ಬಟ್ ಚಿರಾಗ್, ಲೈಫ್ ಅಂದಮೇಲೆ ಮೂವ್ ಆನ್ ಆಗಲೇಬೇಕಲ್ವಾ? ಲೈಫಲ್ಲಿ ಒಬ್ಬರು ಪಾರ್ಟ್ನರ್ ಇರಲೇಬೇಕು. ಇದ್ರ ಬಗ್ಗೆ ಐ ಮೀನ್ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನಿಮ್ಗೆ ಟೈಮ್ ಇದೆ. ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಪದೇ ಪದೇ ಇದೇ ಪ್ರಶ್ನೆ ಕೇಳಿ ನನಗೆ ಇರಿಟೇಟ್ ಮಾಡಬೇಡಿ ಪ್ಲೀಸ್. ಟೇಕ್ ಕೇರ್ ಚಿರಾಗ್. ಐಲ್ ಮೇಕ್ ಅ ಮೂವ್. ಮತ್ತೆ ಸಿಗ್ತೀನಿ. ಮತ್ತೇನು ಸಿಗಕ್ಕೆ ಹೋಗ್ಬೇಡಿ.